ಭಾರತ ಹಳ್ಳಿಗಳ ನಾಡು, ಹಲವು ಸಂಸ್ಕೃತಿಗಳ ಬೀಡು. ನಮ್ಮಲ್ಲಿ ಹಬ್ಬ ಹರಿದಿನ ಜಾತ್ರೆಗಳಿಗೆ ಕಡಿಮೆ ಏನಿಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂಥದ್ದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ. ಇದು ತಮಟೆಯ ಸದ್ದು, ಡೊಳ್ಳಿನ ಸದ್ದು. ಇವು ಮೇಳೈಸಿದಾಗ ಒಮ್ಮೆಲೆ ಒಗ್ಗೂಡುತ್ತವೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ. ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತವೆ, ಹೃದಯ ಸಂಭ್ರಮಿಸುತ್ತದೆ. ಕರ್ನಾಟಕದ ವೈಶಿಷ್ಟ್ಯ ನಿಮ್ಮ ಸಮುದಾಯ ರೇಡಿಯೋನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್. ಆಗಿ ಆಕ್ಟಿವ್ ಆಕ್ಟಿವ್ ಆಕ್ಟಿವ್. ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ 90.4 ಕಂಪನಾಂಕಗಳ ಸಿಆರ್ ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ, ಆನ್ ಇನಿಷಿಯೇಟಿವ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಮೀಡಿಯಾ ಸ್ಟಡೀಸ್, ಜೈನ್ ಡೀಮ್ ಟು ಬಿ ಯೂನಿವರ್ಸಿಟಿ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಇವತ್ತಿನ ನಿಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಮೈ ಹೆಲ್ತ್, ಫುಡ್, ನ್ಯೂಟ್ರಿಷನ್ ಆ್ಯಂಡ್ ಫಿಟ್ನೆಸ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ. ಕೇಳುಗರೆ, ಇವತ್ತಿನ ಮೈ ಹೆಲ್ತ್ ಕಾರ್ಯಕ್ರಮದಲ್ಲಿ ಯಾವೊಂದು ವಿಶೇಷ ವಿಷಯದ ಬಗ್ಗೆ ತಿಳಿಸ್ತಾ ಇದ್ದೀವಿ, ಯಾವೊಂದು ನ್ಯೂಟ್ರಿಷನ್ ಬಗ್ಗೆ ತಿಳಿಸ್ತಾ ಇದ್ದೀವಿ, ಯಾವೊಂದು ಫಿಟ್ನೆಸ್ ಬಗ್ಗೆ ತಿಳಿಸ್ತಾ ಇದ್ದೀವಿ ಅಂತ ತಾವೆಲ್ಲ ಕುತೂಹಲದಿಂದ ಕಾಯ್ತಾ ಇರ್ತೀರಿ ಅಂತ ನನಗೆ ಗೊತ್ತು. ಬನ್ನಿ ಹಾಗಾದರೆ ಇವತ್ತು ನಾವು ಯಾವ ವಿಷಯದ ಬಗ್ಗೆ ತಿಳಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಕಳೆದ ವಾರದಿಂದ ನಾವು ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ವಿ ನಮ್ಮ ದೇಹ ತೂಕನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮತ್ತು ದೇಹ ತೂಕ ಹೆಚ್ಚದೇ ಇರೋ ಥರ ನಾವು ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ 3 ಅಂಶಗಳನ್ನ ನಾವು ಗಮನದಲ್ಲಿಟ್ಕೊಳ್ಬೇಕು. ಒಂದು, ಅದು ಪೌಷ್ಟಿಕ ಆಹಾರ. 2ನೇದು ನಿದ್ರೆ. 3ನೇದು ವ್ಯಾಯಾಮ. ಈ 3ರಲ್ಲಿ ನಾವು ಕಳೆದ ವಾರ ಒಂದು ಪೌಷ್ಟಿಕ ಆಹಾರದ ಬಗ್ಗೆ ನಾವು ಮಾತನಾಡಿದ್ವಿ. ಯಾವ ರೀತಿ ಸಮತೋಲನ ಆಹಾರನ ತೆಗೆದುಕೊಳ್ಬೇಕು ಅನ್ನೋಂತಹ ವಿಷಯದ ಬಗ್ಗೆ ನ್ಯೂಟ್ರಿಷನಿಸ್ಟ್ ಅರ್ಪಿತಾ ಅವರು. ಹಾಗಾದ್ರೆ ಇವತ್ತು ನಾವು ತಿಳ್ಕೊಳ್ತಾ ಇದ್ದೀವಿ ಒಂದು ನಿದ್ರೆ ಪ್ರತಿ ಮನುಷ್ಯನಿಗೂ ಎಷ್ಟು ಮುಖ್ಯ. ಆ ನಿದ್ದೆ ಸರಿಯಾದ ರೀತಿಯಲ್ಲಿ ಆಗದೇ ಇದ್ರೆ ಯಾವ ರೀತಿ ನಮ್ಮ ದೇಹ ತೂಕ ಹೆಚ್ಚಾಗುತ್ತೆ, ನಾವು ನಿದ್ರೆ ಯಾಕೆ ಸರಿಯಾಗಿ ಮಾಡಬೇಕು, ನಮ್ಮ ದೇಹಕ್ಕೆ ನಿದ್ರೆ ಅನ್ನೋದು ಎಷ್ಟು ಮುಖ್ಯ, ಉತ್ತಮ ಆರೋಗ್ಯಕರ ಜೀವನಕ್ಕೆ ಎಷ್ಟು ಮುಖ್ಯ, ಈ ಎಲ್ಲ ವಿಷಯದ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ನ್ಯೂಟ್ರಿಷನಿಸ್ಟ್ ಅರ್ಪಿತಾ ಅವರು. ಅವ್ರನ್ನ ನಾವು ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋದಕ್ಕೂ ಮುಂಚೆ, ಅರ್ಪಿತಾ ಅವರು ಸಾಕಷ್ಟು ನ್ಯೂಟ್ರಿಷನ್ಗೆ ಸಂಬಂಧಪಟ್ಟ ಹಾಗೆ ಅವರು ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಸಾಮಾನ್ಯ ಜನರು ತಮ್ಮ ಆರೋಗ್ಯನ ಸರಿಯಾಗಿ ಕಾಪಾಡ್ಕೊಳ್ಳೋದಕ್ಕೆ ಮತ್ತು ಅವರ ಆರೋಗ್ಯನ ಸಮರ್ಥನೀಯವಾಗಿ ಇರೋದಕ್ಕೆ ಸಾಕಷ್ಟು ಕಾರ್ಯಗಳನ್ನ ಅವರು ಮಾಡ್ತಾ ಇದ್ದಾರೆ ಅಂತಲೇ ಹೇಳಬಹುದು. ಹಾಗೆ ಅವರು ಈ ಒಂದು ಲೈಫ್ ಸ್ಟೈಲ್ ಡಿಸೀಸ್ಗೆ ಮತ್ತು ಒಂದು ಡಯಟ್ ಮ್ಯಾನೇಜ್ಮೆಂಟು, ಈ ರೀತಿ ಅನೇಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಅವರು ಕಾರ್ಯ ಮಾಡ್ತಿದ್ದಾರೆ. ಬನ್ನಿ, ಅವ್ರನ್ನ ನಾನು ಮೊದಲಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಅರ್ಪಿತಾ ಅವರೇ, ಇವತ್ತಿನ ಕಾರ್ಯಕ್ರಮಕ್ಕೆ ನಮಸ್ಕಾರ ಖಂಡಿತ ನಾವು ಕಳೆದ ವಾರದಿಂದ ನಾವು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ನಾವು ಮೊದಲನೇ ಕಾರ್ಯಕ್ರಮವಾಗಿ ನಮ್ಮ ಆರೋಗ್ಯಕರ ಜೀವನಕ್ಕೆ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿರುವಂತಹ ವಿಷಯಗಳ ಬಗ್ಗೆ ನಾವು ಮಾತನಾಡ್ತಿದ್ವಿ. ಅದರಲ್ಲಿ ಕಳೆದ ವಾರ ನಾವು ಮಾತನಾಡಿದ್ವಿ ಈ ಒಂದು ಸಮತೋಲನ ಆಹಾರದ ಬಗ್ಗೆ ನಾವು ಮಾತನಾಡಿದ್ವಿ, ಯಾವ ರೀತಿ ಒಂದು ಸಮತೋಲನ ಆಹಾರನ ನಾವು ತೆಗೆದುಕೊಳ್ಬೇಕು ಅಂತ. ಇನ್ನು ಸಾಕಷ್ಟು ವಿಷಯಗಳನ್ನ ನಾವು ಮಾತನಾಡಬೇಕಿತ್ತು. ಹಾಗಾಗಿ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಆ ಎಲ್ಲ ವಿಷಯಗಳನ್ನ ಮಾತನಾಡೋಣ ಅಂತ ಹೇಳ್ತಾ, ಮತ್ತು ನೀವು ಹೇಳಿದ್ರಿ 3 ಥಿಂಗ್ಸ್ ಮುಖ್ಯವಾಗಿ ನಾವು ಆರೋಗ್ಯಕರ ಜೀವನಕ್ಕೆ ಬೇಕು ಅಂತ. ಇವತ್ತು ನಾವು ಮಾತನಾಡ್ತಾ ಇರೋದು ಈ ಒಂದು ನಿದ್ದೆ ಅಥವಾ ಸರಿಯಾದ ನಿದ್ದೆ ಅಥವಾ ನಮ್ಮ ಮಾನಸಿಕ ಆರೋಗ್ಯ ಅಂತ ನಾವೇನು ಹೇಳ್ತೀವಿ, ಅದ್ರ ಬಗ್ಗೆ ನಾವು ಇವತ್ತು ಮಾತನಾಡ್ತಿದ್ದೀವಿ. ಹೇಳಿ ಮ್ಯಾಮ್, ನಮ್ಮ ಕೇಳುಗರಿಗೆ ಈ ಒಂದು ನಿದ್ದೆ ಎಷ್ಟು ಮುಖ್ಯ, ಅದನ್ನು ಸರಿಯಾದ ನಿದ್ದೆ ಆಗಬೇಕು ಅಂದರೆ ಏನೆಲ್ಲ ಮಾಡಬೇಕು, ಹೇಗೆ? ಸೊ ಇದ್ ಯಾವ ತರ ಅಂದ್ರೆ, ನೀವು ಕೇಳಿರ್ಬೋದು, ಎಲ್ಲಾ ಕಡೆ ಕೇಳಿರ್ಬೋದು, ನಮ್ಗೆ 8 hours ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. 8 ಗಂಟೆಗಳ ಕಾಲ ನೀವು ನಿದ್ದೆ ಮಾಡ್ಲೇಬೇಕು ಆರೋಗ್ಯಕರ ಜೀವನಕ್ಕೆ ಅಂತ ಹೇಳ್ತೀರಾ. ಅದನ್ನ ಕೇಳಿರ್ಬೋದು. ಹೌದು, ಅದು ತುಂಬಾ ಸತ್ಯವಾದ ಮಾತು. ಆದ್ರೆ ನಮ್ಗೆ ಇಲ್ಲೇನಾಗುತ್ತೆ ಅಂದ್ರೆ ನಿದ್ರೆಯ ಗುಣಮಟ್ಟ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾನು 8 ಗಂಟೆ ಕಾಲ ನಿದ್ದೆ ಮಾಡ್ತೀನಿ, ನಾನು 7 ಗಂಟೆ ಕಾಲ ನಿದ್ದೆ ಮಾಡ್ತೀನಿ. ನೆಕ್ಸ್ಟ್ ದಿನ ನಂಗೆ ತುಂಬಾ ಎನರ್ಜಿ, ಅಂದ್ರೆ ತುಂಬಾ ಆಕ್ಟಿವ್ ಆಗಿರ್ತೀನಿ. ಇಡೀ ದಿನ ನಂಗೆ ಸುಸ್ತೇ ಆಗಲ್ಲ, ಆ ತರ ಇರುತ್ತೆ. ಮತ್ತೊಬ್ರಿಗೆ, ಈಗ ನಿಮ್ಗೆ ಇರ್ಬೋದು, ನೀವು 4 ಗಂಟೆ ನಿದ್ದೆ ಮಾಡ್ತೀರಾ, ತುಂಬಾ ಆಕ್ಟಿವ್ ಆಗಿರ್ತೀರಾ. ಅದು ನಿಮ್ಮ ನಿದ್ರೆಯ ಗುಣಮಟ್ಟ, ಇದು ನನ್ನ ನಿದ್ರೆಯ ಗುಣಮಟ್ಟ. ಆದ್ರೆ ಎಲ್ಲರಿಗೂ ಈ ತರನೇ ಇರಲ್ಲ.
ಆದ್ರೆ ನೀವು ಕರೆಕ್ಟ್ ಆಗಿ ನಿದ್ರೆಯ ಗುಣಮಟ್ಟ ಅಂದ್ರೆ ಕ್ವಾಲಿಟಿ ಆಫ್ ದ ಸ್ಲೀಪ್ ಇಸ್ ಇಂಪಾರ್ಟೆಂಟ್. ಈಗ ಇಷ್ಟು ಗಂಟೆಗಳ ಅನ್ನೋದಕ್ಕಿಂತ ನಾವು ಕ್ವಾಲಿಟಿ ಆಫ್ ದ ಸ್ಲೀಪ್, ನಿದ್ರೆಯ ಗುಣಮಟ್ಟ ಬಹಳ ಇಲ್ಲಿ ಪ್ರಾಮುಖ್ಯತೆ ತಗೊಳುತ್ತೆ. ಸೊ ಅದ್ರಲ್ಲೂ ಈಗ ಎಷ್ಟೋ ಜನ ಏನಾಗ್ಬಿಡತ್ತೆ ಅಂದ್ರೆ ಅವರು 7 hours 9 hours ನಿದ್ದೆ ಮಾಡ್ತಾರೆ. ಎದ್ದ ತಕ್ಷಣ ಅವ್ರಿಗೆ ಏನಾಗುತ್ತೆ ಅಂದ್ರೆ ಏನೋ ಒಂಥರ ಬಾಯಾರಿಕೆ, ಏನೋ ಒಂಥರ ಬಾಡಿ ಪೇನ್, ಸುಸ್ತು. ಸೊ ಇಡೀ ದಿನ ಒಂಥರ ಲೇಜಿ ಫೀಲ್, ಒಂಥರ ಲೇಜಿ ಆಗಿರ್ತಾರೆ. ಸೊ ಆ ತರ ಇರೋರು ಇರ್ತಾರೆ. ಆದ್ರೆ ಇಲ್ಲಿ ಅದೇನೆ ನಾನು ಹೇಳಿದ್ದು, ಗಂಟೆಗಳಕ್ಕಿಂತ ಮುಖ್ಯ ನಮ್ಮ ಗುಣಮಟ್ಟ, ನಿದ್ರೆಯ ಗುಣಮಟ್ಟ ಬಹಳಷ್ಟು ಇಂಪಾರ್ಟೆಂಟ್. ಆಮೇಲೆ ಮತ್ತೆ ನೀವು ಕೇಳಿದ್ರಿ ಏನಕ್ಕೆ ನಿದ್ರೆ ಮಾಡ್ಬೇಕು, ಅದರಿಂದ ಏನೇನು ಉಪಯೋಗ ಅಂತ. ಮೊದಲನೇದು, ನಮ್ ನಿದ್ದೆ ಚೆನ್ನಾಗ್ ಮಾಡೋದ್ರಿಂದ ನಮ್ಗೆ ಜೀರ್ಣ ಶಕ್ತಿ ಇಂಪ್ರೂವ್ ಆಗತ್ತೆ. ಜೀರ್ಣ ಶಕ್ತಿಗೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ. ಜೊತೆಗೆ ನಮ್ದು ಕರುಳಿನ ಆರೋಗ್ಯ ಅಂದ್ರೆ ಏನಂತೀವಿ ಅದಕ್ಕೆ, ಆಕ್ಟಿವ್ ಮೆಟಬಾಲಿಸಮ್. ನಾವ್ ಏನ್ ತಿಂದ್ರು ಅರ್ಗಿಸ್ಕೊಳ್ಳೋ ಶಕ್ತಿ ನಮಗ್ ಬಂದ್ಬಿಡುತ್ತೆ. ಸೊ ಕರುಳಿನ ಆರೋಗ್ಯ ಇಂಪ್ರೂವ್ ಆಗತ್ತೆ. ಆಮೇಲಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಸಹ ಇಂಪ್ರೂವ್ ಆಗತ್ತೆ ಅದ್ರಿಂದ. ಮತ್ತೆ ನಮ್ದು ಮೂಡ್ ಸಹ ನೀವು ನೋಡಿರ್ಬೋದು, ಈಗ ನಾವೇ ನಿದ್ದೆ ಮಾಡಿದ್ರೆ ತುಂಬಾ ಜಾಯ್ಫುಲ್ ಆಗಿರ್ತೀವಿ. ನಮ್ಮ ಲೇಡೀಸ್ ಏನೇ ತಗೊಂಬೋದು, ನೆಕ್ಸ್ಟ್ ಡೇ ವಿ ಗೆಟ್ ಡಾರ್ಕ್ ಸರ್ಕಲ್, ನಮ್ಗೆ ಡಾರ್ಕ್ ಸರ್ಕಲ್ ಬಂದ್ಬಿಡತ್ತೆ. ಸೊ ಆತರ. ಆಮೇಲೆ ನಮ್ಗೆ ಮಾನಸಿಕ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು. ಅದ್ ಅಲ್ದೇನೆ ಈಗ ರೀಸೆಂಟ್ ಸ್ಟಡಿ ಏನ್ ಹೇಳುತ್ತೆ ಅಂದ್ರೆ, ನಮ್ಮ ಒಳಾಂಗದ ಕೊಬ್ಬು ಜಾಸ್ತಿ ಆಗತ್ತೆ ನಾವು ನಿದ್ದೆ ಮಾಡಿಲ್ಲ ಅಂದ್ರೆ. ಒಳಾಂಗದ ಕೊಬ್ಬು ಅಂದ್ರೆ ಎಸ್ಪೆಷಲಿ ನಮ್ಮ ಕೆಳಭಾಗದ ಹೊಟ್ಟೆ ದಪ್ಪ ಆಗ್ತಾ ಹೋಗುತ್ತೆ ನಿದ್ದೆ ಮಾಡಿಲ್ಲ ಸರಿಯಾಗಿ. ಕ್ವಾಲಿಟಿಯ ನಿದ್ರೆಯ ಗುಣಮಟ್ಟ ಕಮ್ಮಿ ಆದ್ರೆ ಸೊ ನಮ್ಮ ಕೊಬ್ಬಿನಾಂಶ ಜಾಸ್ತಿ ಆಗತ್ತೆ. ಸೊ ಅದು ಏನಾಗುತ್ತೆ, ಇಂಡೈರೆಕ್ಟ್ಲಿ ನಮ್ಗೆ ವೆಯ್ಟ್ ರೆಡ್ಯೂಸ್ ಮಾಡೋದಕ್ಕೂ ತುಂಬಾನೇ ಹೆಲ್ಪ್ ಮಾಡುತ್ತೆ. ಅದು ಹೇಗೆ ಅಂದ್ರೆ, ನಮ್ ನ್ಯಾಚುರಲ್ ಆಗಿ ನಾವು ನಿದ್ದೆ ಮಾಡ್ತಾ ಇದ್ರೆ ನಮ್ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗುತ್ತೆ. ನಮ್ ಬಾಡಿಲಿ ಫ್ಯಾಟ್ ಮೆಟಬಾಲಿಸಮ್ ಅಂದ್ರೆ ಕೊಬ್ಬು ಅರಗಿಸೋ ಶಕ್ತಿ ಉಟ್ಕೊಳ್ಳುತ್ತೆ. ನಮ್ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಅಂತ ನಾ ಹೇಳ್ದೆ ಅಲ್ಲ. ಸೊ ಜೀರ್ಣ ಶಕ್ತಿ ಇಂಪ್ರೂವ್ ಆಗುತ್ತೆ ಅಂತ. ಸೊ ಇದೆಲ್ಲಾನು ಡೈರೆಕ್ಟ್ ನಮ್ದು ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಸಹ ಹೆಲ್ಪ್ ಮಾಡುತ್ತೆ. ನಮ್ಮ ತೂಕವನ್ನು ನಾವು ಕಾಪಾಡ್ಕೊಳ್ಬಹುದು ನಿದ್ರೆಯಿಂದ. ಸೊ ದಟ್ಸ್ ಹೌ ಇಟ್ ಇಸ್ ಲಿಂಕ್ಡ್. ಆಮೇಲಿಂದ ಮತ್ತು ಎಷ್ಟೋ ಜನಕ್ಕೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೇವೆ. ಎಷ್ಟೋ ಜನ ಫರ್ಟಿಲಿಟಿ ಇಶ್ಯೂ ಇರುತ್ತೆ, ಮತ್ತೆ PCOD ಪ್ರಾಬ್ಲಮ್ ಇರುತ್ತೆ. ಸೊ ಅವ್ರಿಗೂ ಸಹ ನಿದ್ರೆ ತುಂಬಾ ಇಂಪಾರ್ಟೆಂಟ್. ಎಷ್ಟೋ ಜನ 7-8 ವರ್ಷ ಅದೇ ಸಫರ್ ಅಂದ್ರೆ ಮಕ್ಳಾಗ್ಲಿಲ್ಲ ಅಂತ. ಸಿಂಪಲ್ ಆಗಿ ಅವ್ರದ್ದು ಸ್ಟ್ರೆಸ್ ಇಂದ ಅವ್ರಿಗೆ ಆಗ್ತಿದೆ ಅಂತ, ಅವ್ರಿಗೆ ಮಾನಸಿಕ ಆರೋಗ್ಯದಿಂದ ನಿದ್ರೆಯಿಂದ ಆಗ್ತಿದೆ ಅಂತ ಅವ್ರಿಗೆ ಗೊತ್ತೇ ಆಗಿರಲ್ಲ. ಜಸ್ಟ್ ಅವ್ರು ನಮ್ಮ ಹತ್ರ ಬಂದ ತಕ್ಷಣ ನಾವು ಹಿಂಗೆ ನಿಮ್ದು ಹೇಗಿದೆ, ನಿಮ್ ಪ್ಲಾನ್ ಹೇಗಿದೆ, ನೀವ್ ಏನೇನ್ ಮಾಡ್ತೀರಾ ದಿನ, ಎಷ್ಟ್ ಗಂಟೆಗಳ ಮಲಗ್ತೀವಿ ಅಂದ್ರೆ ಆಗ ಗೊತ್ತಾಗುತ್ತೆ ಅವ್ರದ್ದು ನಿದ್ರೆನೇ ಇಲ್ಲ ಅಂತ ಹೇಳ್ಬಿಟ್ಟು. ಅವ್ರ ನಿದ್ರೆ ಮೇಲೆ ಅವ್ರಿಗೆ ಜ್ಞಾನನೇ ಇರಲ್ಲ. ನಮ್ ಹೆಲ್ತ್ ಎಫೆಕ್ಟ್ ಆಗ್ತಿದೆ ಅಂತ ಗೊತ್ತಾಗಲ್ಲ. ಜಸ್ಟ್ ವಿತಿನ್ 3-4 months ಅವ್ರ ನಿದ್ದೆ ಸರಿ ಮಾಡ್ಕೊಂಡ ತಕ್ಷಣ ಎವ್ರಿಥಿಂಗ್ ವಿಲ್ ಫಾಲ್ ಇನ್ ಪ್ಲೇಸ್. ಸೊ ಅಷ್ಟು ನಿದ್ರೆ ತುಂಬಾ ಇಂಪಾರ್ಟೆಂಟ್. ಯಾವಾಗ್ಲೂ ನಿದ್ರೆಯ ಟೈಮಿಂಗ್, ಯಾವಾಗ್ಲೂ ನಿದ್ರೆನ ಕರೆಕ್ಟ್ ಟೈಮಿಗೆ ಮಾಡ್ಬೇಕು. ಯಾವಾಗ್ಲೂ ನಾವೊಂದು ನಿಗದಿತ ಟೈಮ್ ಟೇಬಲ್ ಅಂತೀವಿ, ವೇಳಾಪಟ್ಟಿನೇ ಮಾಡ್ಕೊಂಡ್ಬಿಡ್ಬೇಕು. ಇನ್ ಕೇಸ್ ನಿಮ್ ಮನೇಲಿ ಮಕ್ಳಿದ್ರೆ ಇನ್ನೂ ಒಳ್ಳೇದು, ಅವ್ರ ಜೊತೆನೆ ಮಲ್ಕೊಂಡ್ಬಿಡಿ. ನಾವು ಲೇಡೀಸ್ ಏನ್ ಮಾಡ್ತೀವಿ, ಮಕ್ಳು ಮಲ್ಗೋವರೆಗೆ ಕಾದಿದ್ದು ಮತ್ತೆ ನಮ್ದು ಕೆಲ್ಸಗಳನ್ನ ಸ್ಟಾರ್ಟ್ ಮಾಡ್ಕೊಂತೀವಿ, ಆಕ್ಟಿವ್ ಆಗ್ಬಿಡ್ತೀವಿ ಆಗ. ಸೊ ಅದು ನಿಮ್ ಹೆಲ್ತ್ ನಿಮಗ್ ಗೊತ್ತಿಲ್ಲದೆ ನಿಮ್ ಹೆಲ್ತ್ ಮೇಲೆ ತುಂಬಾನೇ ಪರಿಣಾಮ ಬೀರುತ್ತೆ. ಅದಕ್ಕೆ ನೀವ್ ಏನ್ ಮಾಡ್ಬೇಕು, ನಿದ್ದೆ ಮಾಡ್ಬೇಕು. ಮಕ್ಳಿದ್ರೆ ಅವ್ರದ್ದು ನಿಮ್ದು ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೊಂಡ್ಬಿಡಿ, ಒಂದೇ ಟೈಮಿಗೆ ಮಲ್ಗಿ, ಒಟ್ಟಿಗೆ ಮಲ್ಗಿ. ಸೊ ಅದೇನಾಗುತ್ತೆ ನಿಮ್ ಹೆಲ್ತ್ಗೂ ತುಂಬಾ ಮ್ಯಾಮ್. ಇನ್ನು ಈಗ ನೀವು ಹೇಳಿದ್ರಿ ಒಂದು 8 hour ಪ್ರತಿಯೊಬ್ಬರು ಒಂದು 8 ಗಂಟೆಗಳ ಕಾಲ ನಿದ್ರೆ ಮಾಡಬೇಕು ಅಂತ. ಮತ್ತು ಇನ್ನೊಂದು ಕಡೆ ಅವರವರು ಹೇಗೆ ಅಂದರೆ ಮೀನ್ಸ್ ಕೆಲವ್ರಿಗೆ 7 hours ನಿದ್ದೆ ಮಾಡಿದ್ರೆ ಸಾಕು, ಕೆಲವ್ರು 4 hours ನಿದ್ದೆ ಮಾಡಿದ್ರೆ ಸಾಕು, ಗುಣಮಟ್ಟ ಮುಖ್ಯ ಅಂತ ಹೇಳಿದ್ರಿ. ಈಗ ಕೆಲವರು 8 hourಗಿಂತ 10 hour 12 hour ಮಲ್ಗೋರಿದ್ದಾರೆ, ನಾವು ನೋಡ್ತೀವಿ. ಅದು ಏನಾದರೂ ದುಷ್ಪರಿಣಾಮ ಬೀರುತ್ತಾ ಆರೋಗ್ಯದ ಮೇಲೆ? ಇಲ್ಲ ಆತರ ತುಂಬಾ ದುಷ್ಪರಿಣಾಮ ಏನ್ ಬೀರಲ್ಲ. ಬಿಕಾಸ್ ಇಟ್ ಡಿಪೆಂಡ್ಸ್. ಈಗ ಅವರು ತುಂಬಾ ಫ್ರೆಶ್ ಆಗಿ ಎದ್ದರೆ ಓಕೆ. ಈಗ ಎಷ್ಟೊಂದ್ ಜನ, ಎಷ್ಟು ಸೆಲೆಬ್ರಿಟಿ, ನಾ ಮೊನ್ನೆ ಒಂದು ಯೂಟ್ಯೂಬ್ ಅಲ್ಲಿ ನೋಡಿದೆ, ರಕುಲ್ ಪ್ರೀತ್ ಅಂತ, ಶೀಸ್ ಅ ಹೀರೋಯಿನ್. ಸೊ ಶಿ ಮೆನ್ಷನ್ ಶಿ ಕೆನಾಟ್ ಸ್ಲೀಪ್ ಮೋರ್ ದೆನ್ 8 hours. 8 hours ಮೇಲಿದ್ರೆ ಮಲ್ಕೊಂಡ್ರೆ ಅವ್ರಿಗೆ ಆಗಲ್ಲ ಅಂತೆ. ಸಿವಿಯರ್ ಹೆಡ್ ಏಕ್. ಸೊ ಆ ತರನು ಇದೆ. ಸಿವಿಯರ್ ಹೆಡ್ ಏಕ್ ಆಗ್ಬೋದು, ವಾಮಿಟಿಂಗ್ ಸೆನ್ಸೇಷನ್ ಇರ್ಬೋದು, ಇಲ್ಲ ಸಡನ್ ಆಗಿ ಮೈಗ್ರೇನ್ ಸ್ಟಾರ್ಟ್ ಆಗ್ಬೋದು. ಅಂದ್ರೆ ನೀವ್ ಕೇಳಿದ್ದಕ್ಕೆ ಇಲ್ ಎಫೆಕ್ಟ್ಸ್ ಗೆ. ಬಟ್ ಮೋಸ್ಟ್ ಆಫ್ ದ
ಪೀಪಲ್, ಎಷ್ಟೊಂದ್ ಜನ ಸ್ಟೂಡೆಂಟ್ಸ್ ರಾತ್ರಿ ಎಲ್ಲ ಓದ್ಬಿಟ್ಟು ಇಡೀ ನೆಕ್ಸ್ಟ್ 12 hours ಮಲ್ಕೊಂಡೇ ಬಿಡ್ತಾರೆ. ಸೊ ಅದೊಂಥರ ಸಿನಾರಿಯೋ, ಇದೊಂಥರ ಸಿನಾರಿಯೋ. ನಾವು ಅಂದ್ರೆ ಈಗ 10 ವರ್ಷನೂ ನಾವು ಫುಲ್ ರಾತ್ರಿ ಎದ್ದಿರಕ್ಕಾಗಲ್ಲ. ನಾವು ನೆಕ್ಸ್ಟ್ 10 ವರ್ಷ ಏನನ್ ಫಾಲೋ ಏನನ್ ನಮ್ ಕೈಲಿ ಫಾಲೋ ಮಾಡಕ್ ಆಗತ್ತೆ, ನೆಕ್ಸ್ಟ್ 10 ವರ್ಷ ನಮ್ ಕೈಲಿ ಏನ್ ಫಾಲೋ ಮಾಡಕ್ ಆಗತ್ತೆ ಅದನ್ ಮಾತ್ರ ಮಾಡ್ಬೇಕು. ಈಗ ನನ್ ಕೈಲಿ 7 hour ನಿದ್ರೆ ಮಾಡಕ್ ಆಗುತ್ತೆ, ನೆಕ್ಸ್ಟ್ 10 hour ಬೆಸ್ಟ್. ನಮ್ ಹೆಲ್ತ್ಗೂ ಅದು ಒಳ್ಳೇದು. ಈಗ ಆತರ ಫ್ಲಕ್ಚುಯೇಷನ್ಸ್ ಬಂದ್ರೆ ಅಫ್ಕೋರ್ಸ್ ನಮ್ ಹೆಲ್ತ್ ಮೇಲೆ ತುಂಬಾನೇ ಪರಿಣಾಮ ಬೀರುತ್ತೆ. ಮ್ಯಾಮ್, ಇನ್ನು ನೀವು ಟೈಮಿಂಗ್ ಬಗ್ಗೆ ಹೇಳಿದ್ರಿ, ಮಲಗುವಂತಹ ಟೈಮಿಂಗು. ಇವತ್ತು ನಾವು ನೋಡ್ಬೋದು, ಅದರಲ್ಲೂ ಎಸ್ಪೆಷಲಿ ನಗರ ಪ್ರದೇಶಗಳಲ್ಲಿ ನಾವು ನೋಡ್ತೀವಿ, ತುಂಬ ಜನ ಮಹಿಳೆಯರಿರಬಹುದು ಅಥವಾ ಪುರುಷರಿರ್ಬೋದು, ಸ್ಟೂಡೆಂಟ್ಸು ಈ ನೈಟ್ ಶಿಫ್ಟ್ ಮಾಡೋ ಅಂಥದ್ದು ಕಂಪನಿಗಳಲ್ಲಿ ಈ ಥರದ್ದೆಲ್ಲ ಇದೆ. ಹಾಗಾಗಿ ಇಲ್ಲಿ ಟೈಮಿಂಗ್ ಅಂತ ಹೇಳಿದಾಗ ಸ್ವಲ್ಪ ಅದಲು ಬದಲು ಆಗ್ತಾ ಇರುತ್ತೆ. ಒಂದು ವಾರದಲ್ಲಿ ನೈಟ್ ಶಿಫ್ಟು, ಒಂದು ವಾರದಲ್ಲಿ ಬೆಳಗ್ಗೆ, ಕೆಲವರಿಗೆ ವರ್ಷ ಪೂರ್ತಿ ನೈಟ್ ಶಿಫ್ಟೇ ಇರುತ್ತೆ. ಈ ಥರದ್ದೆಲ್ಲ ಇರುತ್ತೆ. ಅದೇನಾದರೂ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಾ ಅಥವಾ ದೇಹದ? ಹೌದು, ಖಂಡಿತ ಅದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಬೇಕಂದ್ರೆ ಏನಂದ್ರೆ ಈಗ 22 years ವರೆಗೆ ಅವರು ಬೇರೆ ಒಂದೇ ಫಾಲೋ ಮಾಡ್ಕೊಂತ ಬಂದಿರ್ತಾರೆ. ಅಂದ್ರೆ ಅವ್ರದ್ದು ಟೈಮ್ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಊಟ ಮಾಡ್ತಿರ್ತಾರೆ, ಮತ್ತೆ ಮಲ್ಗೋ ಟೈಮು ಬೇರೆ ಇರುತ್ತೆ. ಸೊ ಸಡನ್ಲಿ ಅವ್ರ ಕೆಲ್ಸಕ್ಕೆ ಸೇರಿದ ತಕ್ಷಣ ನೈಟ್ ಶಿಫ್ಟ್ ಅಂತ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಆಗೇನಾಗತ್ತೆ, ಈಗ ರಾತ್ರಿ ಅವ್ರು ಊಟ ಮಾಡಿರ್ತಾರೆ 8:00 ಮತ್ತೆ 1 ಗಂಟೆ 2 ಗಂಟೆವರೆಗೆ ಮತ್ತೆ ಕೆಲಸ ಮಾಡ್ತಾರೆ. ಮತ್ತೆ ಬೆಳಿಗ್ಗೆ 5 o'clock ಅವ್ರದ್ದು ಚೆಕ್ಔಟ್ ಇರುತ್ತೆ ಬೆಳಿಗಿನ ಜಾವ. ಸೊ 5 ಗಂಟೆಗೆ. ಸೊ ಇಡೀ ರಾತ್ರಿ ಅವ್ರು ಎದ್ದಿರ್ತಾರೆ. ಅವ್ರು ಏನ್ ತಿನ್ಬೇಕು, ಇದು ನಂದು ಊಟದ ಟೈಮ್ ಅಲ್ಲ, ಯಾಕಂದ್ರೆ ಅವ್ರು ಊಟದಾಗ್ಲಿಂದ ಆತರ ಅವ್ರ ಊಟನೇ ಮಾಡಿಲ್ಲ. ಅದೇನಾಗುತ್ತೆ, ಅವ್ರ ಹೆಲ್ತ್ ಮೇಲೆ ತುಂಬಾ ಪರಿಣಾಮ ಬರುತ್ತೆ. ಎಷ್ಟೋ ಜನ ನಮ್ಮಲ್ಲಿ ಕ್ಲೈಂಟ್ಸ್ ಬಂದಿದ್ದಾರೆ ನೈಟ್ ಶಿಫ್ಟ್ ಅವರು. ಸೊ ಎಷ್ಟೋ PG ಇರೋ ಹುಡುಗರುಗಳು ಎಲ್ಲರಿಗೂ ಸಿವಿಯರ್ ಅಲ್ಸರ್ಸ್, ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಬಂದಿದೆ. ಸೊ ಎಷ್ಟೊಂದ್ ಜನ ವಿಟಮಿನ್ ಡಿಫಿಷಿಯನ್ಸಿನೂ ಸಹ ಬಂದಿದೆ. ಮತ್ತೆ ಎಷ್ಟೊಂದ್ ಜನಕ್ಕೆ ನಿದ್ರೆ ಬರದೇ ಹೊಟ್ಟೋಗ್ಬಿಟ್ಟಿದೆ, ನಿದ್ದೆನೆ ಬರಲ್ಲ ಅವರಿಗೆ, ಅಷ್ಟು ಡಿಸ್ಟರ್ಬ್ ಆಗ್ಬಿಟ್ಟಿರ್ತಾರೆ. ಸೊ ಎಷ್ಟೋ ಜನಕ್ಕೆ ಅಗೇನ್ ವೆಯ್ಟ್ ಪುಟ್ ಆನ್ ಆಗ್ತಾರೆ. ಏನಾಗುತ್ತೆ ಅಂದ್ರೆ ರಾತ್ರಿ ಮಲ್ಗಿರುವಾಗ ಅವೈಲಬಲ್ ಥಿಂಗ್ಸ್ ಹೇಳ್ತೀನಿ ನಾನು. ಆಫೀಸ್ ಕ್ಯಾಂಟೀನ್ ಅಲ್ಲಿ ಮ್ಯಾಕ್ಸಿಮಮ್ ಚಿಪ್ಸ್ ಮತ್ತೆ ಪಫ್ಸ್ ಇಟ್ ಈಸ್ ಅವೈಲಬಲ್ ಅಲ್ಲಿ ತಕ್ಷಣಕ್ಕೆ. ಆಫೀಸ್ ಅಲ್ಲಿ ಏನ್ ಸಿಗುತ್ತೆ ಅದ್ ತಿಂತಾರೆ. ಮತ್ತೆ ಬ್ಯಾಕ್ ಟು ಬ್ಯಾಕ್ ಕಾಫಿ, ಟೀ ಹೋಗ್ತಾನೆ ಇರುತ್ತೆ. ಸೊ ಅದೇನಾಗುತ್ತೆ, ಅಗೇನ್ ವೆಯ್ಟ್ ಮೇಲೆ ಪರಿಣಾಮ ಬೀರುತ್ತೆ. ಮತ್ತೆ ಅಗೇನ್ ಅವ್ರು ನಿದ್ದೆ ಮಾಡಿಲ್ಲ, ನಿದ್ದೆ ಟೈಮ್ ಸ್ವಿಚ್ ಆಗಿದೆ ಅಂದ್ರೆ ಅಗೇನ್ ಅವ್ರದ್ದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗತ್ತೆ. ಈ ತರ ಎಲ್ಲ ಇಲ್ಲಿ ಎಫೆಕ್ಟ್ಸ್ ಇದ್ದೇ ಇದೆ ನಿದ್ದೆ ಮಾಡಿಲ್ಲ ಅಂದ್ರೆ. ಬಟ್ ಅದನ್ನ ನಾವ್ ಯಾವ ತರ ತಗೊಂಡ್ಬೇಕು ಅಂದ್ರೆ, ಅವ್ರದ್ದು ಸ್ಲೀಪ್ ಟೈಮಿಂಗ್ ನ ಮತ್ತೆ ಸ್ಟಾರ್ಟ್ ಮಾಡ್ಕೊಬೇಕು. ಈಗ ಅವ್ರ ಏನಾದ್ರು ವರ್ಕೌಟ್ ಮಾಡ್ಬೇಕು ಅಂದ್ರೆ ಚೆನ್ನಾಗಿ ಮಲ್ಗಿ ಎದ್ದ ಮೇಲೆ ವರ್ಕೌಟ್ ಮಾಡಿ. ಈಗ ಬೆಳಗಿನ ಜಾವ ಅವ್ರದ್ದು ನೈಟ್ ಶಿಫ್ಟ್ ಮುಗ್ದು 5 ಗಂಟೆಗೆ ಎದ್ದೇಳ್ತಾರೆ, 5 ಗಂಟೆಗೆ ಹೋಗಿ ಮನೆಗ್ ಮಲ್ಕೊಬೇಕಂದ್ರೆ ಮಲ್ಗಕ್ ಮುಂಚೆ ಚೆನ್ನಾಗಿ ಊಟ ಮಾಡಿ ಮಲ್ಕೊಬೇಕು. ಆಮೇಲೆ ರೂಮ್ ನ ಡಾರ್ಕ್ ಆಗಿ ಇಟ್ಕೊಬೇಕು, ಯಾಕಂದ್ರೆ ಎಷ್ಟೋ ಜನಕ್ಕೆ ಲೈಟ್ ಬಂದ್ರೆ ನಿದ್ದೆ ಬರಲ್ಲ. ಅದನ್ನ ಆಮೇಲೆ ಚೆನ್ನಾಗಿ ಊಟ ಮಾಡಿ, ಸ್ನಾನ ಮಾಡಿ, ಡಾರ್ಕ್ ರೂಮ್ ಮಾಡಿ, ನೈಟ್ ಎಫೆಕ್ಟ್ ಕೊಟ್ಟು ಮಲ್ಕೊಬೇಕು. ಮತ್ತೆ ಅವ್ರದ್ದು ಊಟದ ಟೈಮಿಂಗ್, ಈಗ ರಾತ್ರಿ 8:00 ಊಟ ಮಾಡಿರ್ತಾರೆ, ಬೆಳಿಗ್ಗೆ 5 ಗಂಟೆವರೆಗೆ ಅವ್ರು ಏನು ತಿನ್ನಲ್ಲ ಅಂದ್ರೆ ದೇ ವಿಲ್ ಎಂಡ್ ಅಪ್ ವಿತ್ ಗ್ಯಾಸ್ಟ್ರೈಟಿಸ್. ಸೊ ಏನ್ ಮಾಡ್ಬೇಕು, ಮಧ್ಯದಲ್ಲಿ ಒಂದು ಊಟ ಇಟ್ಕೊಳ್ಬೇಕು ಅವ್ರು. ಮಧ್ಯದಲ್ಲಿ ಒಂದು ಪ್ರಾಪರ್ ಊಟ, ಈಗ ನಾವ್ ಹೇಗ್ ಮಧ್ಯಾಹ್ನ ಊಟ ಮಾಡ್ತೀವಿ ಆತರ ಮಧ್ಯರಾತ್ರಿಲಿ ಒಂದು ಊಟ ಅದನ್ನ ಇಟ್ಕೊಬೇಕು. ಮತ್ ಮಧ್ಯದಲ್ಲಿ ಒಂಚೂರು ಆ ಸ್ನಾಕ್ಸ್, ಪಫ್ಸ್ ಎಲ್ಲ ಅವಾಯ್ಡ್ ಮಾಡೋದಕ್ಕೆ ಮಧ್ಯದಲ್ಲಿ ಏನಾದ್ರು ಸ್ಪ್ರೌಟ್ಸ್ ಇಲ್ಲ ವೆಜಿಟೇಬಲ್ ರೋಲ್ ಇಲ್ಲ ಏನಾದ್ರು ಒಂದು ಫ್ರೂಟ್, ಈ ತರದ್ ಏನಾದ್ರು ಒಂದ್ ಸ್ನಾಕ್, ಒಂದು ಊಟ ಒಂದು ಸ್ನಾಕ್, ಮಲ್ಗಕ್ ಮುಂಚೆ ಡಾರ್ಕ್ ರೂಮ್ ಒಂದು ಟೈಮಿಂಗ್ ಸೆಟಪ್ ಮಾಡ್ಕೊಬೇಕು. ಮತ್ತೆ ಅಲ್ಲೂ ಅಷ್ಟೇ, ಮಲ್ಗುವಾಗ ನಾವು ರಾತ್ರಿ ಎಷ್ಟು 6-7 hours ಮಲ್ಕೊಂತೀವಿ ಅದೇ ಟೈಮಿಂಗ್ ಅಲ್ಲಿ ಸೆಟಪ್ ಮಾಡ್ಕೊಂಡು ಅವ್ರು ಮಲ್ಕೊಂಡ್ರೆ ಅಟ್ ಲೀಸ್ಟ್ ಅವ್ರದ್ದು ಹೆಲ್ತ್ ಮೇಲೆ ಎಫೆಕ್ಟ್ ಆಗೋದು 70% ಕಮ್ಮಿ ಆಗತ್ತೆ. ಯಾಕಂದ್ರೆ ಫುಲ್ ಸ್ಕೆಡ್ಯೂಲೇ ಚೇಂಜ್ ಮಾಡ್ಕೊಬೇಕು, ಊಟದ ಟೈಮಿಂಗ್ ಚೇಂಜ್ ಆಗತ್ತೆ, ನಿದ್ದೆ ಟೈಮಿಂಗ್ ಚೇಂಜ್ ಆಗತ್ತೆ. ಅದೆಲ್ಲ ಇಲ್ಲ ಅಂದ್ರೆ 100% they will put on weight, they will go on hormonal issues, again sleep issues ಅಂತೂ ಬಂದೇ ಬಿಡುತ್ತೆ. ಎಷ್ಟೊಂದು ನಿದ್ದೆ ಬರೋದೇ ಇಲ್ಲ, ನಿದ್ದೆ ಬರಲ್ಲ. ಆಮೇಲೆ ಅಗೇನ್ ನಾನ್ ಹೇಳ್ದೆ ವಿಸರಲ್ ಫ್ಯಾಟ್ ಇನ್ಕ್ರೀಸ್ ಆಗುತ್ತೆ, ಇಲ್ಲ ಅದೇ ಕೆಳಭಾಗ ಹೊಟ್ಟೆನೂ ಜಾಸ್ತಿ ಆಗುತ್ತೆ. ಸೊ ಈ ತರ ಎಲ್ಲ ಇಶ್ಯೂಸ್ ಅದ್ರಿಂದಾನೇ ಎಫೆಕ್ಟ್ ಆಗುತ್ತೆ. ಅದು ಹೇಳ್ದಲ್ಲ, ಡಯಟ್ ಮತ್ತೆ ಸ್ಲೀಪ್ ಪ್ಯಾಟರ್ನ್ ಚೇಂಜ್, ಸ್ವಲ್ಪ ಈ ತರ ಸ್ಮಾಲ್ ಚೇಂಜಸ್ ಮಾಡ್ಕೊಂಡು ಮತ್ತೆ ನೈಟ್ ಶಿಫ್ಟ್ ಗೆ ಅವ್ರಿಗೆ ಕ್ವಿಕ್ ಆಗಿ ಮಾಡ್ಕೊಳ್ಳೋ ಅಡ್ಗೆಗಳನ್ನ ನಾನ್ ಯೂಶಲಿ ಹೇಳ್ತೀನಿ ಸ್ವಲ್ಪ ಜನಕ್ಕೆ. ಸೊ ಕ್ವಿಕ್ ಆಗಿ ಮಾಡ್ಕೊಳ್ಳೋ ಅಡ್ಗೆ ಮಾಡ್ಕೊಂಡು ತಗೊಂಡ್ ಹೋಗೋದು, ಅಲ್ಲೇ ಮಾಡೋ ಅಂತದ್ದು, ತಕ್ಷಣ ತಿನ್ನೋ ಅಂತದ್ದು ಒಂದಷ್ಟು ಫುಡ್ ಗಳನ್ನ ಇಟ್ಕೊಂಡಿರ್ಬೇಕು. ಆವಾಗ ಅದು ಸ್ವಲ್ಪ ಒಂದ್ ಮಟ್ಟಿಗೆ ಅದನ್ನ ತಡೆಗಟ್ಬೋದು ಆ ಎಫೆಕ್ಟ್ಸ್ ನ.
ಖಂಡಿತ ಮ್ಯಾಮ್, ಯಾಕೆಂದರೆ ಹೌದು, ಇವತ್ತು ನಗರ ಪ್ರದೇಶಗಳಲ್ಲಿ ಯಾವ ರೀತಿ ಜಾಬ್ಸ್ ಬರುತ್ತೋ ಅದನ್ನು ನಾವು ಮಾಡಲೇಬೇಕಾಗತ್ತೆ. ಬಟ್ ಮಾಡೋವಂಥ ನಿಟ್ಟಿನಲ್ಲಿ ನೀವು ಹೇಳ್ದಂಗೆ ಈ ಒಂದು ಕೆಲವೊಂದು ನಾವು ನಮ್ಮ ಆರೋಗ್ಯದ ಕಡೆ ಗಮನ ಕೊಟ್ಟು ಇದನ್ನು ನಾವು ನೋಡಿಕೊಂಡ್ರೆ, ಆಹಾರದಲ್ಲಿರಬಹುದು ಅಥವಾ ನೀವು ಹೇಳ್ದಂಗೆ ವರ್ಕೌಟು, ಇದೆಲ್ಲ ನಾವು ಸ್ವಲ್ಪ ಗಮನ ಹರಿಸಿದ್ರೆ ಖಂಡಿತ ಕೆಲವೊಂದು ತೊಂದರೆಗಳಿಂದ ನಾವು ದೂರ ಇರಬಹುದಾಗುತ್ತೆ. ಮ್ಯಾಮ್, ಇನ್ನು ಎಷ್ಟೋ ಜನ ನಾವು ನೋಡ್ತೀವಿ ಈ ನಿದ್ದೆ ಬರಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ. ನಾವು ಹೌದು, ಬೆಡ್ ಮೇಲೆ ಹೋದರೆ 2 ಅವರ್ ಆದರೂ ನಿದ್ದೆ ಬರಲ್ಲ, 4 ಅವರ್ ಆದರೂ ನಿದ್ದೆ ಬರಲ್ಲ, ಕೆಲವೊಂದು ಸಲ ಬರೀ 1 ಅವರ್ ನಿದ್ದೆ ಆಯಿತು ಅಂತ 8 ಅವರ್ 10 ಅವರ್ ಮಲಗಿರ್ತಾರೆ, ಬಟ್ ನಾನು 1 ಅವರ್ ನಿದ್ದೆ ಮಾಡಿದ್ದು ಅಂತ ಹೇಳ್ತಾರೆ. ಹಾಗಾಗಿ ಅದು ಯಾಕಾಗತ್ತೆ ಮತ್ತು ಅದನ್ನು ಹೇಗೆ ಸರಿ ಮಾಡ್ಕೊಳ್ಬೇಕು ನಾವು? ತುಂಬಾ ಒಳ್ಳೆ ಪ್ರಶ್ನೆ. ಆಕ್ಚುಲಿ ಇದು 50% ಆಫ್ ದ ಪಾಪ್ಯುಲೇಷನ್ ಹ್ಯಾಸ್ ದಿಸ್ ಇಶ್ಯೂ. ಅಂದ್ರೆ ಸೀನಿಯರ್ ಸಿಟಿಸನ್ಸ್ ಆಗಿರ್ಬೋದು, ಕೆಲಸ ಮಾಡೋರಾಗಿರ್ಬೋದು, ಲೇಡೀಸ್ ಆಗಿರ್ಬೋದು, ಎಲ್ರಿಗೂ ಇದೆ ಈ ಇಶ್ಯೂ. ಒಬ್ರಿಗಂತಲ್ಲ, ಎಲ್ರಿಗೂ ಇದೆ. ಅದನ್ನ ಹೇಗ್ ನಾವು ತಡೆಗಟ್ಬೋದು ಅಂದ್ರೆ, ಈಗ ಫಸ್ಟ್ ಥಿಂಗ್ ಏನಂದ್ರೆ, ಅವ್ರದ್ದು ಫಸ್ಟ್ ನಾವ್ ಏನ್ ನೋಡ್ತೀವಿ ಅಂದ್ರೆ, ಅವ್ರದ್ದು ಬ್ಲಡ್ ರಿಪೋರ್ಟ್ ಅಲ್ಲಿ ಅವ್ರಿಗೆ ವಿಟಮಿನ್ B12 ಡಿಫಿಷಿಯನ್ಸಿ ಇದೆಯಾ. ವಿಟಮಿನ್, ಈಗ ವೆಜಿಟೇರಿಯನ್ಸ್ ಅದು ನಾನ್ ವೆಜಿಟೇರಿಯನ್ ಫುಡ್ಸ್ ಅಲ್ಲಿ ಮಾತ್ರ ಸಿಗುತ್ತೆ. ಅವ್ರು ಎಷ್ಟೊಂದ್ ಜನ ವೆಜಿಟೇರಿಯನ್ಸ್ ಆಗಿರ್ತಾರೆ, ಅವ್ರಿಗೆ ಡಿಫಿಷಿಯನ್ಸಿ ಇದೆಯಾ. ಮತ್ತೆ ಇನ್ನೊಂದು, ಎಷ್ಟೊಂದ್ ಜನ ಬಿಸ್ಲಿಗೆ ಹೋಗಲ್ಲ, ಅದೇ ವಿಟಮಿನ್ ಡಿ ಡಿಫಿಷಿಯನ್ಸಿ ಇದೆಯಾ ಅದ್ ನೋಡ್ಕೋಬೇಕು. ಅದ್ ಇದ್ರೂ ಸಹ ನಿದ್ದೆ ಬರಲ್ಲ. ಸೊ ಇದು ಆಮೇಲೆ ಅಯನ್ ಡಿಫಿಷಿಯನ್ಸಿ, ಅನೇಮಿಯಾ, ಅದಿದ್ರು ಸಹ ನಿದ್ದೆ ಬರಲ್ಲ. ಸೊ ಇದು 3 ಫಸ್ಟ್ ಥಿಂಗ್ ನಾವು ನೋಡ್ಕೊಬೇಕು. ನೆಕ್ಸ್ಟ್ ಅದನ್ನ ಬಿಟ್ಟು ಏನ್ ಮಾಡ್ಬೋದಂದ್ರೆ, ಮಲ್ಗಕ್ ಮುಂಚೆ ಇನ್ ಕೇಸ್ ನಾವು ಆಫೀಸಲ್ಲಿ ಇದ್ರೆ, ಇದು ನಾನು ನಿದ್ರೆಗೂ ಹೇಳ್ತಿದೀನಿ, ಸ್ಟ್ರೆಸ್ಗೂ ಸಹ ಹೇಳ್ತಿದೀನಿ, ಅಂದ್ರೆ ಮಾನಸಿಕ ಆರೋಗ್ಯಕ್ಕೂ ಸಹ ಹೇಳ್ತಿದೀನಿ. ಏನಂದ್ರೆ, ಮಲ್ಗಕ್ಕೂ ಮುಂಚೆ ಇಲ್ಲ ಅಂದ್ರೆ ಆಫೀಸಲ್ಲಿ ಇನ್ ಬಿಟ್ವೀನ್ ರೆಸ್ಟ್ ತಗೊಳ್ಳೋ ತರ ಬ್ರೀದಿಂಗ್ ಟೆಕ್ನಿಕ್ ಸ್ಟಾರ್ಟ್ ಮಾಡ್ಬೋದು. ಎಸ್ಪೆಷಲಿ ಒಂದು ಚಂದ್ರ ಭೇದನ ಅಂತ ಹೇಳ್ತೀವಿ ನಾವು ಯೋಗದಲ್ಲಿ. ಚಂದ್ರ ಭೇದನ ಅಂದ್ರೆ ಲೆಫ್ಟ್ ನಾಸ್ಟ್ರಿಲ್ ಬ್ರೀದಿಂಗ್ ಅಂತ ಹೇಳ್ಬಿಟ್ಟು, ಅದು ಲೆಫ್ಟ್ ನಾಸ್ಟ್ರಿಲ್ ಅಲ್ಲಿ ಇನ್ಹೇಲ್ ಮಾಡಿ ನಮ್ಗೆ ಎಷ್ಟಾಗುತ್ತೆ ಅಷ್ಟು ಬ್ರೀತ್ ನ ಹೋಲ್ಡ್ ಮಾಡಿ ಮತ್ತೆ ರೈಟ್ ನಾಸ್ಟ್ರಿಲ್ ಅಲ್ಲಿ ಬಿಡೋದು. ಸೊ ಇದು ಏನಾಗುತ್ತೆ, ಇದು ನಮ್ ಸ್ಟ್ರೆಸ್ ರಿಲೀಫಿಂಗ್ ಆಸನಾನು ಆಗತ್ತೆ. ಬ್ರೀದಿಂಗ್ ಟೆಕ್ನಿಕ್ ಅದು ಒಂಥರ ಅಂದ್ರೆ ಉಸಿರಾಟದ ಟೆಕ್ನಿಕ್. ಅದ್ರ ಜೊತೆಗೆ ನಮ್ಗೇನಾಗುತ್ತೆ, ಈ ನಿದ್ರೆನು ಇಂಡ್ಯೂಸ್ ಮಾಡುತ್ತೆ. ದಟ್ ಇಸ್ ವೆರಿ ವೆರಿ ಗುಡ್. ಚಂದ್ರ ವೇದನ, ಲೆಫ್ಟ್ ನಾಸ್ಟ್ರಿಲ್ ಬ್ರೀದಿಂಗ್ ಅಂತ ಹೇಳ್ಬಿಟ್ಟು. ಮತ್ತೆ ಇನ್ನೊಂದು ಬ್ರೀದಿಂಗ್ ಇದೆ, ನಾವ್ ಇದನ್ನ ಮಕ್ಳಿಗೂ ಸಹ ಮಾಡಿಸ್ತೀವಿ. ಮಕ್ಳಿಗೆ ಸ್ವಲ್ಪ ಥಾಟ್ಸ್ ಬೇರೆ ಇರುತ್ತೆ, ಮತ್ತೆ ರಾತ್ರಿ ಹೊತ್ತು ನಿದ್ದೆ ಬರಲ್ಲ, ಅವ್ರು ಸಹ ಇದನ್ನ ಮಾಡಿಸ್ತೀವಿ. ಅದ್ ಯಾವ್ದಂದ್ರೆ 4-7-8 ಬ್ರೀದಿಂಗ್ ಅಂತ ಹೇಳ್ಬಿಟ್ಟು. ಅಂದ್ರೆ ಇದನ್ನೊಂದ್ 5 ನಿಮಿಷ ಮಾಡ್ಬೇಕು. ಇಲ್ಲ ಆಫೀಸ್ ಅಲ್ಲಿ ಕೂತಿರುವಾಗ್ಲ ಸ್ಟ್ರೆಸ್ ರಿಲೀಫ್ಗೆ, ಇಲ್ಲ ಮಲ್ಗಕ್ ಮುಂಚೆ 5 ನಿಮಿಷದ ಮುಂಚೆ ಮಾಡಿದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ಒಂದು, ಇನ್ಹೇಲ್ ಫಾರ್ 4 ಕೌಂಟ್ಸ್, 4 ಸಲ ಉಸಿರು ತಗೊಬೇಕು, 1 2 3 4 ಅಂತ. ಮತ್ತೆ ಹೋಲ್ಡ್ ಫಾರ್ 7 ಕೌಂಟ್ಸ್, ಉಸಿರನ್ನು ಹಾಗೆ 7 ಬಾರಿ ಇಟ್ಕೊಳ್ಬೇಕು. ಮತ್ತೆ 8 ಬಾರಿ ಉಸಿರು ಬಿಡಬೇಕು. ಇನ್ಹೇಲ್ ಫಾರ್ 4 ಕೌಂಟ್ಸ್, ಹೋಲ್ಡ್ ಫಾರ್ 7 ಕೌಂಟ್ಸ್, ಎಕ್ಸೇಲ್ ಫಾರ್ 8 ಕೌಂಟ್ಸ್. 4 7 8, 4 ಸಲ ಉಸಿರನ್ನು ತಗೊಳ್ಳಿ, 7 ಸಲ ಉಸಿರನ್ನು ಹೋಲ್ಡ್ ಮಾಡಿ, 8 ಕೌಂಟ್ ಉಸಿರನ್ನು ಬಿಡಿ. ಸೊ 4-7-8 ಬ್ರೀದಿಂಗ್. ಇದು ಎಷ್ಟೋ ರಿಸರ್ಚ್ ಪ್ರಕಾರ ಇಟ್ ಇಸ್ ಸ್ಟ್ರೆಸ್ ರಿಲೀವಿಂಗ್ ಮತ್ತೆ ಸ್ಲೀಪ್ ಇಂಡ್ಯೂಸಿಂಗ್, ಅಂದ್ರೆ ಮಾನಸಿಕ ಆರೋಗ್ಯಕ್ಕೂ ಒಳ್ಳೇದು, ನಿದ್ರೆಗೂ ಒಳ್ಳೇದು. ಸೊ ಇದು ಒಂದು ಬ್ರೀದಿಂಗ್ ಟೆಕ್ನಿಕ್ ಇನ್ಕ್ಲೂಡ್ ಮಾಡ್ಕೊಂಡ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇದ್ ಅಲ್ದೇನೆ ನಾವು ಈಗ ಎಷ್ಟೋ ಜನಕ್ಕೆ, ಈಗ ವಯಸ್ಸಾದವ್ರಿಗಾಗಿರ್ಬೋದು, ಆಮೇಲೆ ಲೇಡೀಸ್ಗಾಗಿರ್ಬೋದು, ಪ್ರೆಗ್ನೆಂಟ್ ಲೇಡೀಸ್ಗಾಗಿರ್ಬೋದು, ಮತ್ತೆ ಎಷ್ಟೋ ಜನಕ್ಕೆ ಸ್ಲೀಪ್ ಡಿಸ್ಟರ್ಬೆನ್ಸ್ ಇರೋರಿಗೆ ಸಹ ನಾವು ಹೇಳ್ತೀವಿ. ಅಂದ್ರೆ ಹಿಂದಿನ ಕಾಲದಲ್ಲಿ ನಿಮಗ್ ಗೊತ್ತಿರ್ಬೋದು, ಟರ್ಮರಿಕ್ ಮಿಲ್ಕ್ ಯಾವಾಗ್ಲೂ 1 ಗ್ಲಾಸ್ ಹಾಲು ಕುಡ್ಕೊಳ್ಳಿ ಅಂತ ಹೇಳೋರು. ಈಗ್ಲೂ ಸಹ ನಾವು ಅಜ್ಜಿ ಮನೆಗೆ ಹೋದ್ರೆ, ತಾಯಿ ಮನೆಗೆ ಹೋದ್ರೆ ಅವರು 1 ಗ್ಲಾಸ್ ಹಾಲು ಕೊಡ್ತಾರೆ. ಅಂದ್ರೆ ನಮ್ಗೆ ಆಗಿನ ಕಾಲದಲ್ಲಿ ಹಾಲು ತುಂಬಾ ಪ್ಯೂರ್ ಇತ್ತು, ಈಗ ನಾವು ಹುಡುಕಿ ತಗೊಬೇಕು. ಸೊ 1 ಹಾಲ್ ಗ್ಲಾಸ್ ಕೊಡ್ತಾ ಇದ್ರು. ಅದು ಏನಂದ್ರೆ, ಏನ್ ಇಂಡ್ಯೂಸ್ ಮಾಡುತ್ತೆ ಅಂದ್ರೆ, ಅದು ನಿದ್ರೆಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಎಸ್ಪೆಷಲಿ ಟರ್ಮರಿಕ್ ಮಿಲ್ಕ್, ಸ್ವಲ್ಪ ಪೆಪ್ಪರ್ ಮತ್ತೆ ಶುಂಠಿ ಹಾಕಿದ್ರೆ ಅದ್ ನಮ್ಗೆ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿನೂ ಕೊಡುತ್ತೆ. ಮತ್ತೆ ನಮ್ಗೆ ಐಸ್ ಕೆಳಗೆ ಏನಾದ್ರು ಇನ್ಫ್ಲಮೇಷನ್ ಇದ್ರೂ ರೆಡ್ಯೂಸ್ ಮಾಡುತ್ತೆ, ಜೊತೆಗೆ ನಮ್ಗೆ ನಿದ್ರೆನೂ ಕೊಡುತ್ತೆ. ಸೊ ಅದೊಂದು. ಇನ್ನೊಂದು, ಬಾಳೆಹಣ್ಣು ಜೊತೆಗೆ ಹಾಲು, ಸ್ಮಾಲ್ ಗ್ಲಾಸ್ ಹಾಲು ಕುಡಿಸು, ಅದ್ರ ಜೊತೆಗೆ ಬಾಳೆಹಣ್ಣು ಕುಡಿದ್ರೆ ಅದೇನಾಗುತ್ತೆ, ಅದನ್ನು ಸಹ
ಇಂಡ್ಯೂಸ್ ಮಾಡುತ್ತೆ ಸ್ಲೀಪ್. ಹ್ಮ್ ಹ್ಮ್ ಮತ್ತೆ ಈಗ ನಾವು ಎಷ್ಟೋ ಕಡೆ ಈಗ ರೈಸ್ನು ಸಹ ಇಂಟ್ರೊಡ್ಯೂಸ್ ಮಾಡ್ತಿದೀವಿ ಎಷ್ಟೋ ಜನಕ್ಕೆ. ಸ್ವಲ್ಪ ಒಂದ್ ಕಪ್ ಆಫ್ ರೈಸ್ ಮತ್ತೆ ತುಪ್ಪ ಸಾರು ಇದ್ರ ರಾತ್ರಿ ಹೊತ್ತು ಸ್ವಲ್ಪ ಅನ್ನ ತಿಂದು ಮಲ್ಕೊಂಡ್ರು ನಿದ್ದೆ ಬರುತ್ತೆ. ಕಿಚಡಿ ಮತ್ತೆ ಗೀ. ಆಮೇಲೆ ಈಗ ರೀಸೆಂಟ್ ಸ್ಟಡಿ ಪ್ರಕಾರ ಫಿಶ್, ಫ್ಯಾಟಿ ಫಿಶ್ ಅಂತೀವಿ, ಅಂದ್ರೆ ಸಾಲ್ಮನ್ ಫಿಶ್ ತಿಂದ್ರು ಸಹ ನಿದ್ದೆ ಬರುತ್ತೆ. ಸೊ ಇಟ್ ಹ್ಯಾಸ್ ದಟ್ ಕಂಟೆಂಟ್ ಇನ್ ಇಟ್. ಸೊ ಈ ತರ ಒಂದು ಫುಡ್ ಗಳನ್ನ ತಗೊಳ್ಬೇಕಾಗತ್ತೆ ನಿದ್ರೆ ಇಂಡ್ಯೂಸ್ ಮಾಡೋದಕ್ಕೆ. ಆಮೇಲೆ ಈಗಿನ ಅಗೇನ್ ಸ್ಪ್ರೇಗಳು ಬಂದ್ಬಿಟ್ಟಿದೆ, ಎಷ್ಟೊಂದು ಸ್ಲೀಪಿಂಗ್ ಸ್ಪ್ರೇ ಅಂತಾನೆ ಬಂದಿದೆ. ಅಂದ್ರೆ ನಾವ್ ಅದನ್ನ ಅಫೋರ್ಡ್ ಮಾಡಲ್ಲ, ಬಟ್ ಸ್ಟಿಲ್ ಈಗ ಬಂದಿರೋದ್ ಹೇಳ್ತಿದೀನಿ. ಅರೋಮಾ ಆಯಿಲ್ಸ್, ಸ್ಲೀಪಿಂಗ್ ಸ್ಪ್ರೇ, ಅಂದ್ರೆ ಬಾಯೊಳಗೆ ನಾವು ಸ್ಪ್ರೇ ಮಾಡ್ಕೊಳ್ಳೋದು, ಇಲ್ಲ ಬಾಯೊಳಗೆ 2 ಡ್ರಾಪ್ಸ್ ಹಾಕೊಂಡ್ ಮಲ್ಕೊಳ್ಳೋದು. ಅಂದ್ರೆ ಅದೇನಿಲ್ಲ, ಆಯುರ್ವೇದಕ್ ಹರ್ಬಲ್ ಥಿಂಗ್ ಇರುತ್ತೆ. ಈಗ ನಾವು ಹೆಂಗೆ ನಾವು ಟರ್ಮರಿಕ್, ಸ್ವಲ್ಪ ಹಾಲ್ಗೆ ಟರ್ಮರಿಕ್, ಶುಂಠಿ, ಪೆಪ್ಪರ್ ಹಾಕ್ತಿವಲ್ಲ, ಆ ತರ ಒಂದು ಹರ್ಬಲ್ ಲೀಫ್ ಗಳಲ್ಲಿ ಮಾಡಿರ್ತಾರೆ. ಸೊ ಆ ಡ್ರಾಪ್ ಯೂಸ್ ಮಾಡ್ಬೋದು ಆ ತರದಲ್ಲಿ. ಅದ್ ಬಿಟ್ಟು ನಾನ್ ಹೇಳ್ದೆ ಕಿಚಡಿ ವಿತ್ ಗೀ, ದಾಲ್ ರೈಸ್, ಬನಾನಾ, ಬಾಳೆಹಣ್ಣು, ಹಾಲು, ಇವೆಲ್ಲಾನು ತಿಂದ್ರು ಆಗುತ್ತೆ. ಇದಲ್ದೇನೆ ಬ್ರೀದಿಂಗ್ ಟೆಕ್ನಿಕ್ ಆಯ್ತು, ಒಂದ್ ಒಳ್ಳೆ ಸ್ನಾಕ್ ಬಿಫೋರ್ ಗೋಯಿಂಗ್ ಟು ಬೆಡ್, ಒಂದ್ ಒಳ್ಳೆ ಸ್ನಾಕ್ಸ್ ತಗೊಳ್ಳೋದು, ಇಲ್ಲಾಂದ್ರೆ ಆಯಿಲ್ಸ್ ಯೂಸ್ ಮಾಡೋದು, ಮತ್ತೆ ಕರ್ಟನ್ ಎಲ್ಲ ಡಾರ್ಕ್ ಮಾಡೋದು, ಅವೆಲ್ಲಾನು ಹೆಲ್ಪ್ ಮಾಡುತ್ತೆ. ಇದ್ ಅಲ್ದೇನೆ ಒಂದು ಮೇನ್ ಥಿಂಗ್ ಏನಂದ್ರೆ ಗ್ರಾಟಿಟ್ಯೂಡ್ ಮೆಡಿಟೇಷನ್. ಅದು ಒಂದ್ 5 ನಿಮಿಷ ಆಗತ್ತೆ, ಬಟ್ ಅದು ಮಾಡಿದ್ರೆ ನಿಮ್ಗೆ ಏನೋ ಒಂಥರ ರಿಲೀಫ್ ಅನ್ಸುತ್ತೆ ಮೈಂಡ್. ಅಂದ್ರೆ ಎಷ್ಟೊಂದ್ ಜನ ಏನಾಗ್ಬಿಡತ್ತೆ ಅಂದ್ರೆ, ಎಸ್ಪೆಷಲಿ ಲೇಡೀಸ್ಗೆ ನಾಳೆ ಏನ್ ತಿಂಡಿ ಮಾಡೋದು, ಮಕ್ಳಿಗೆ ಏನ್ ಹಾಕೋದು ಬಾಕ್ಸಿಗೆ, ಆಫೀಸ್ ಅಲ್ಲಿ ಕೆಲ್ಸಗಳಿದೆ, ಬಟ್ಟೆ ಎಲ್ಲ ಇನ್ನ ಫೋಲ್ಡ್ ಮಾಡ್ಬೇಕು, ವಾಷಿಂಗ್ ಮಿಷಿನ್, ಈ ತರ ನಮ್ದು n ನಂಬರ್ ಆಫ್ ಥಾಟ್ಸ್ ಇರುತ್ತೆ, ಒಂದ್ ಮೈಂಡ್ ಇರಲ್ಲ. ಸೊ ಈಗ ಏನಂದ್ರೆ ಇದನ್ನ ಥಾಟ್ ಕಂಟ್ರೋಲಿಂಗ್ ಟೆಕ್ನಿಕ್ ಅಂತೀವಿ. ನಮ್ಮ ಥಾಟ್ಸ್ ಗಳನ್ನು, ನಮ್ಮ ಓಡ್ತಾ ಇರೋ ನಮ್ಮ ಯೋಚನೆಗಳನ್ನು ಒಂದ್ ಕಡೆ ತಂದು ಫೋಕಸ್ ಆಗಿ ಮಾಡೋದಕ್ಕೆ ಗ್ರಾಟಿಟ್ಯೂಡ್ ಮೆಡಿಟೇಷನ್ ಅಂತ ಹೇಳ್ತೀವಿ. ಅದು ಹೆಂಗ್ ಮಾಡೋದು ಅಂದ್ರೆ, ಗ್ರಾಟಿಟ್ಯೂಡ್ ಮೆಡಿಟೇಷನ್ ಅಲ್ಲಿ ನಾವು 5ರಿಂದ 1 ರೂಲ್ ಅಂತ ಹೇಳ್ತೀವಿ. 5ರಿಂದ 1 ರೂಲ್. ಸೊ ಅದು ಏನಂದ್ರೆ, ಜಸ್ಟ್ ನೀವೇ ಹೇಳ್ಕೊಳ್ಳೋದು, 5 ಪದಾರ್ಥಗಳು ನಿಮ್ಮನ್ನು ಖುಷಿಯಾಗಿಡಲು 5 ಥಿಂಗ್ಸ್ ಗಳನ್ನ ನೆನ್ಪು ಮಾಡ್ಕೊಳ್ಳಿ ಅಂತ ನಮಗ್ ನಾವೇ. ನಮ್ಮ 5 ಥಿಂಗ್ಸ್ ದಟ್ ಮೇಕ್ ಯು ಹ್ಯಾಪಿ. ಅಂದ್ರೆ ಇವಾಗ ಸಮ್ಟೈಮ್ಸ್ ಒಬ್ಬೊಬ್ರು ಏನೋ ಅಯ್ಯೋ ನನ್ಗೆ ಈ ಡೆಸಿಗ್ನೇಷನ್ ಸಿಕ್ಕಿದ್ರೆ ಖುಷಿ ಆಗತ್ತೆ, ಇಲ್ಲ ನನ್ಗೆ ಖುಷಿ ಆಗತ್ತೆ, ಜೊತೆ ಇದ್ರೆ ಖುಷಿ ಆಗತ್ತೆ. ಅಂದ್ರೆ ನಾವು ದೊಡ್ಡ ಖುಷಿಗಿಂತ ಸ್ಮಾಲ್ ಥಿಂಗ್ಸ್. ನಾನ್ ಇವತ್ ಇಷ್ಟು ಸ್ಟೆಪ್ಸ್ ಓಡಾಡ್ದೆ, ನಾನ್ ಇಷ್ಟು ಆಕ್ಟಿವ್ ಆಗಿದ್ದೆ, ಒಂದ್ ಸೂರ್ಯ ನಮಸ್ಕಾರ ಮಾಡ್ದೆ, ನಾನ್ ಬೆಡ್ ಸೆಟ್ ಮಾಡ್ದೆ, ಇವತ್ ನಾನ್ ವಾಕ್ ಮಾಡ್ಕೊಂಡು ಹೋಗಿ ತರಕಾರಿ ತಂದೆ, ಐ ವಾಕ್ಡ್ ಮೈ ಡಾಟರ್ ಟು ದ ಸ್ಕೂಲ್, ಮಕ್ಳನ್ನ ಸ್ಕೂಲ್ಗೆ ನಡ್ಕೊಂಡು ಹೋಗಿ ಡ್ರಾಪ್ ಮಾಡ್ದೆ, ಇಲ್ಲ ನಾನ್ ನಮ್ ತಂದೆ ಜೊತೆ ಮಾತಾಡ್ದೆ, ನಮ್ಮ ಮದರ್ ಇನ್ ಲಾ ಜೊತೆ ಮಾತಾಡ್ದೆ ಫೋನ್ ಅಲ್ಲಿ, ಇಲ್ಲ ನನ್ ಸಿಸ್ಟರ್ ಜೊತೆ ಮಾತಾಡ್ದೆ. ಈ ತರ ಸ್ಮಾಲ್ ಥಿಂಗ್ಸ್ ನಿಮ್ಗೆ ಖುಷಿ ಪಡೋದು, ಇನ್ಸ್ಟೆಂಟ್ ಆಗಿ ನಿಮ್ ಫೇಸ್ ಅಲ್ಲಿ ಸ್ಮೈಲ್ ಬರ್ಬೇಕು. ಆತರ 5 ಥಿಂಗ್ಸ್ಗಳು, 5 ರೂಲ್ ಅಂತ ಹೇಳ್ದೆ ಅಲ್ಲ, 5 ಖುಷಿಯಾಗಿಟ್ಟಿರೋದು. ಮತ್ತೆ 4 ಅಚೀವ್ಮೆಂಟ್ಸ್ ದಟ್ ಯು ಮೇಡ್. ಅಂದ್ರೆ ಬಿಗ್ ಅಚೀವ್ಮೆಂಟ್ಸ್ ಅಲ್ಲ, ಸ್ಮಾಲ್ ಸೊ ಆತರ. ಅಂದ್ರೆ ಯು ಶುಡ್ ಬಿ ಪ್ರೌಡ್ ಆಫ್ ಯೋರ್ ಸೆಲ್ಫ್. ಅಂದ್ರೆ ನಿಮ್ ಥಾಟ್ ನ ಕಂಟ್ರೋಲ್ ಆಗಿ ಇಟ್ಕೋಬೇಕಂತಲ್ಲ ಹೇಳಿದ್ನಲ್ಲ ಅದು. ಆಮೇಲೆ 3 persons ಯು ಆರ್ ಥ್ಯಾಂಕ್ಫುಲ್ ಫಾರ್. ಐ ಆಮ್ ಥ್ಯಾಂಕ್ಫುಲ್ ಫಾರ್ ಮೈ ಟೀಚರ್. ಈಗ ಕೃತಜ್ಞತೆಗಳು 3 ಜನಕ್ಕೆ ಕೃತಜ್ಞತೆಗಳನ್ನು ತೋರಿಸ್ಬೇಕಂತ ಯಾರಿರ್ಬೋದು. ಆಮೇಲೆ 2 ಥಿಂಗ್ಸ್, ಅಂದ್ರೆ 2 ಥಿಂಗ್ಸ್ ಯಾರು ನೀವು ತುಂಬಾ ಪ್ರೌಡ್ ಆಫ್, ಗ್ರೇಟ್ಫುಲ್ ಅಬೌಟ್ ಯೋರ್ ಸೆಲ್ಫ್. ಈಗ ನಾನು ಏನೋ ಒಂದು ಅಚೀವ್ ಮಾಡ್ದೆ, ನಂದು ಎಜುಕೇಶನ್ ಆಗಿರ್ಬೋದು, ನನ್ನ ಪ್ರೊಫೆಷನ್ ಆಗಿರ್ಬೋದು, ಅದಲ್ದೇನೆ ಎವ್ರಿ ಡೇ ಈಗ ನಮ್ಗೆ ಏನೋ ಸ್ವಿಮ್ಮಿಂಗ್ ಬರ್ತಿರಲ್ಲ, ಸೊ ನಾನು ಸ್ವಿಮ್ಮಿಂಗ್ ಕಲ್ತೆ. ಸೊ 2 ಥಿಂಗ್ ಗ್ರೇಟ್ಫುಲ್. ಆಮೇಲೆ 1 ಬಿಗ್ಗೆಸ್ಟ್ ಥಿಂಗ್. ಈ ತರ 5ರಿಂದ 1 ನಾವು ಏನನ್ನಾದ್ರೂ ಇಟ್ಕೊಬಹುದು, ಇಲ್ಲ ಊಟನೇ ಹೇಳ್ಬೋದು. 3 ಫೇವ್ರೇಟ್ ಫುಡ್ ಆಫ್ ಯೋರ್, ನಿಮ್ಗೆ ಇಷ್ಟವಾದ ಆತರ. 5 to 1 ಗ್ರಾಟಿಟ್ಯೂಡ್ ಮೆಡಿಟೇಷನ್, ಓನ್ಲಿ ಥಿಂಕಿಂಗ್ ಅಬೌಟ್ ಯು. ನಿಮ್ಮ ಬಗ್ಗೆನೆ ಥಿಂಕ್ ಮಾಡ್ಬೇಕು ಆತರ. ಸೊ ಇದ್ ಮಾಡೋದ್ರಿಂದನೂ ಸಹ ನಿಮ್ಗೆ ಥಾಟ್ಸ್ ನ ಕ್ಲಿಯಾರಿಟಿ ಬಂದ್ಬಿಡುತ್ತೆ, ನಿಮ್ ಮೈಂಡ್ ನ ಡೈವರ್ಟ್ ಮಾಡುತ್ತೆ, ಮತ್ತೆ ನಿದ್ದೆ ಚೆನ್ನಾಗಿ ಬರುತ್ತೆ. ಸೊ ಇದನ್ನು 5 ನಿಮಿಷದ ಮುಂಚೆ ಮಾಡ್ಬೋದು. ಸೊ ಅಗೇನ್ ನಾನ್ ರಿಪೀಟ್ ಮಾಡ್ತೀನಿ, ನಿಮ್ಗೆ ಸ್ಟ್ರೆಸ್ ಫ್ರೀ ಲೈಫ್, ಮಾನಸಿಕ ಆರೋಗ್ಯಕ್ಕೆ ಮತ್ತು ಚೆನ್ನಾಗಿ ನಿದ್ರೆ ಬರೋದಕ್ಕೆ ಯಾವ್ಯಾವ ಥಿಂಗ್ಸ್ ನೀವು ಕನ್ಸಿಡರ್ ಮಾಡ್ಬೇಕು, ಏನೇನನ್ನ ನೀವು
ಕನ್ಸಿಡರ್ ಮಾಡ್ಬೇಕು. ಒಂದು ನಿಮ್ಮ ನಿದ್ರೆಯ ಗುಣಮಟ್ಟ, ನಿದ್ರೆ ಚೆನ್ನಾಗ್ ಮಾಡ್ಬೇಕು, ನಿದ್ರೆಯ ಗುಣಮಟ್ಟ ಅದನ್ನ ಇಂಪ್ರೂವ್ ಮಾಡೋದಿಕ್ಕೆ ಒಂದು ಫುಡ್ಗಳಾಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು, ಟೈಮ್ ನಿಮ್ದು ಆಕ್ಟಿವಿಟಿ ಆಗಿರ್ಬೋದು, ದಿನಕ್ಕೆ ಅರ್ಧ ಮುಕ್ಕಾಲ್ ಗಂಟೆ ವಾಕ್ ಆಗಿರ್ಬೋದು, ಇಲ್ಲ ಎಕ್ಸಸೈಸ್ ಆಗಿರ್ಬೋದು, ಇಲ್ಲ ಆಫೀಸಲ್ಲಿ ಇರೋರು ಊಟಕ್ಕೆ 5 ನಿಮಿಷ ಮುಂಚೆ ಇಲ್ಲ ಊಟ ಆದ್ಮೇಲೆ 5 ನಿಮಿಷ ಸ್ಲೋ ವಾಕ್, ಊಟಕ್ ಮುಂಚೆ ಅರ್ಧ ಗಂಟೆ ಫಾಸ್ಟ್ ವಾಕ್, ಇಲ್ಲ ಆಫೀಸಲ್ಲಿ ಇರೋರು ಪ್ರತಿ ಅರ್ಧ ಗಂಟೆಗೂ 5-5 ನಿಮಿಷ ಎದ್ದು ಆಚೆ ಓಡಾಡೋದು, ಇಲ್ಲ ನಿಮ್ ಕಾಲ್ಗಳನ್ನ ಓಡಾಡ್ಕೊಂಡು ಮಾತಾಡೋದು, ಈ ತರ ಸ್ವಲ್ಪ ಮೂವ್ಮೆಂಟ್ ಇಟ್ಕೊಂಡು ಸ್ವಲ್ಪ ಬ್ರೀದಿಂಗ್ ಟೆಕ್ನಿಕ್ಸ್ ಮಾಡ್ಕೊಂಡು, ಆಮೇಲೆ ಮಲ್ಗಕ್ ಮುಂಚೆ ಸ್ವಲ್ಪ ಆದಷ್ಟು ಟಿವಿ, ಗ್ಯಾಡ್ಜೆಟ್ಸ್, ಮೊಬೈಲ್ಗಳಿಂದ ದೂರ ಇತ್ತು. ಮತ್ತೆ ನಿಮ್ ಮಲ್ಗೋ ಕೋಣೆ ಆಗಿರ್ಬೋದು, ಕಿಚನ್ ಅಲ್ಲಿ ಆಗಿರ್ಬೋದು, ಸ್ವಲ್ಪ ಗ್ಯಾಡ್ಜೆಟ್ಸ್ ನ ದೂರ ಮಾಡಿ ಈ ಗ್ರಾಟಿಟ್ಯೂಡ್ ಮೆಡಿಟೇಷನ್ ಅಂತ ಏನ್ ಹೇಳ್ತೀವಿ, ಕೃತಜ್ಞತೆ ಆದ ಧ್ಯಾನ, ಕೃತಜ್ಞತೆಯುಳ್ಳ ಧ್ಯಾನ ಮಾಡೋದು, ನಿಮ್ಗೋಸ್ಕರ ಧ್ಯಾನ ಮಾಡೋದು, ಇದೆಲ್ಲದ್ರಿಂದ ನಿಮ್ಗೆ ಸ್ಟ್ರೆಸ್ ಫ್ರೀ ಲೈಫ್ ಅಂದ್ರೆ ಮಾನಸಿಕ ಆರೋಗ್ಯಕ್ಕೂ ಒಳ್ಳೇದಾಗತ್ತೆ, ಮತ್ತೆ ನಿಮ್ಮ ನಿದ್ರೆಯು ಚೆನ್ನಾಗ್ ಬರುತ್ತೆ. ಸೊ ಯಾವಾಗ್ಲೂ ನೀವು ನಿಮ್ಮ ನಿದ್ರೆ ಟೈಮ್ ಕರೆಕ್ಟ್ ಆಗಿ ನಿದ್ರೆ ಮಾಡ್ಬೇಕು. ನಿಮ್ ನಿದ್ರೆಯ ಒಂದು ಟೈಮ್ ಟೇಬಲ್, ವೇಳಾಪಟ್ಟಿನೇ ರೆಡಿ ಮಾಡ್ಕೊಬೇಕು. ಆದಷ್ಟು ಮಕ್ಳಿದ್ರೆ ಮಕ್ಳ ಜೊತೆ ಮಲ್ಕೊಳ್ಳಿ, ಇಲ್ಲ ಟೈಮ್ ಫಿಕ್ಸ್ ಮಾಡ್ಕೊಂಡ್ಬಿಡಿ. ಖಂಡಿತ ಮ್ಯಾಮ್, ಯಾಕೆಂದ್ರೆ ನಾವು ನಿದ್ದೆ ತುಂಬಾನೇ ಇಂಪಾರ್ಟೆಂಟು ನಮ್ಮ ಆರೋಗ್ಯದಲ್ಲಿ. ಆ ಒಂದು ವಿಷಯದಲ್ಲಿ ನಾವು ಆಲಸ್ಯ ತೋರಿಸೋದು ಬೇಡ. ಯಾಕೆಂದ್ರೆ ಎಷ್ಟೋ ಜನ ಹೇಳ್ಬೇಕಾದ್ರೆ ನಿದ್ದೆ ಸರಿಯಾಗಿ ಬರ್ತಿಲ್ಲ ಅಂತೆಲ್ಲ ಹೇಳ್ಬೇಕಾದ್ರೆ ಯಾರು ಸೀರಿಯಸ್ ಆಗಿ ತಗೊಳಲ್ಲ, ಬರುತ್ತೆ ಬಿಡು ಹಂಗೆ ಹಿಂಗೆ ಅಂತ ಅದನ್ನ ಕೇರ್ಲೆಸ್ಸೇ ಮಾಡ್ತೀವಿ ನಾವು. ಅದು ಒಂದು ನೀವು ಹೇಳ್ದಂಗೆ ಒಂದು ಸಿಚುವೇಶನ್ಗೆ ಹೋಗೋ ತನಕ ಯಾರು ಅದನ್ನ ಸೀರಿಯಸ್ ಆಗಿ ತೊಗೊಳೋದಿಲ್ಲ. ಖಂಡಿತ ನೀವು ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಗೊತ್ತಾಗ್ತಿದೆ ನಮ್ಮ ಆರೋಗ್ಯಕ್ಕೆ ನಿದ್ದೆ ತುಂಬಾ ಇಂಪಾರ್ಟೆಂಟು. ಅಲ್ಲಿ ಯಾವುದೇ ತೊಂದರೆ ಆದಲ್ಲಿ ಇಮಿಡಿಯೇಟ್ ಅದಕ್ಕೆ ಯಾಕೆ ಆಗ್ತಿದೆ ಏನು ಅಂತ ಹೇಳಿ ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಮತ್ತು ನೀವು ಮುಖ್ಯವಾಗಿ ಈ ಒಂದು ಲಾಸ್ಟ್ ಪಾಯಿಂಟ್ ಏನು ಹೇಳಿದ್ರಿ, ಗ್ರ್ಯಾಟಿಟ್ಯೂಡ್ ಅನ್ನೋದು, ಕೃತಜ್ಞತೆಗಳನ್ನು ನಾವು ನೆನಪಿಸ್ಕೊಳ್ಳೋದು, ಅದು ತುಂಬಾ ಈ ಸಿಚುವೇಶನ್ಗೆ ಅಥವಾ ಇವಾಗ ಇರೋ ಜನ್ರೇಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನಿಸುತ್ತೆ. ಯಾಕೆಂದರೆ ಪ್ರತಿ ಸಲ ನಾವು ನಿದ್ದೆ ಹೋಗ್ಬೇಕಾದ್ರೆ ಒಂದಲ್ಲ ಒಂದು ತಲೆಯಲ್ಲಿ ಇಟ್ಕೊಂಡು, ಅದು ಮಹಿಳೆ ಆಗಿರ್ಬೋದು, ಪುರುಷ ಆಗಿರ್ಬೋದು, ಅಥವಾ ಇವತ್ತಿನ ಮಕ್ಕಳು ಸಹ ನಾಳೆ ಬೆಳಗ್ಗೆ ಏನು ಅಂತ ಹೇಳಿ ತಲೆ ತುಂಬ ಯೋಚನೆಗಳನ್ನ ಇಟ್ಕೊಂಡು ನಾವು ಬೆಡ್ಗೆ ಹೋಗೋದಕ್ಕೆ ಮುಂಚೆ ಈ ಕೆಲವೊಂದು ನೀವು ಹೇಳಿದಂತಹ ಎಲ್ಲ ವಿಷಯಗಳನ್ನ ನೆನಪಿನಲ್ಲಿ ಇಟ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಚಿಕ್ಕ ಚಿಕ್ಕ ವಿಷಯದಲ್ಲೂ ನಾವೆಷ್ಟು ಖುಷಿಯಾಗಿದ್ದು ಆ ಎಲ್ಲ ಒತ್ತಡಗಳನ್ನ ನಾವು ಒಂದು ಕಡೆ ಇಟ್ಟು ಹಾಸಿಗೆಗೆ ಹೋದರೆ ಖಂಡಿತ ಚೆನ್ನಾಗಿ ನಿದ್ದೆ ಮಾಡಬಹುದು. ಖಂಡಿತ ಚೆನ್ನಾಗಿ ನಿದ್ದೆ ಮಾಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನಮಗೆ ಇವತ್ತಿನ ಈ ಕಾರ್ಯಕ್ರಮದ ಮೂಲಕ ಖಂಡಿತ ನನಗೂ ಮತ್ತು ನಮ್ಮ ಎಲ್ಲ ಕೇಳುಗರಿಗೂ ಸಹ ತಿಳ್ಕೊಂಡಿದ್ದೀವಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇನ್ನು ಕೊನೆಯದಾಗಿ ಏನಾದರೂ ಈ ಕಾರ್ಯಕ್ರಮದಲ್ಲಿ ನಿದ್ದೆಗೆ ಸಂಬಂಧಪಟ್ಟ ಹಾಗೆ ನೀವು ಹೇಳಬೇಕು ಅಂತಿದ್ದಲ್ಲಿ ಹೇಳ್ಬೋದು. ಹಾ ಪದ್ಮ ಅವರೇ, ಅಂಥದ್ದೇನು ಇಲ್ಲ, ಇಷ್ಟೊತ್ತು ಹೇಳಿದನ್ ಮತ್ತೆ ನಾನು ರಿಪೀಟ್ ಮಾಡ್ಬೇಕಾಗತ್ತೆ, ಏನಿಲ್ಲ. ನಿದ್ದೆ ಟೈಮ್ ಕರೆಕ್ಟ್ ಆಗಿ ನಿದ್ದೆ ಮಾಡಿ, ನಿಮ್ಮ ನಿದ್ದೆ ವೇಳಾಪಟ್ಟನ ರೆಡಿ ಮಾಡಿ, ನೀವು ನಿದ್ದೆ ಮಾಡಿದ್ರೆ ನಿಮ್ಮ ಮನೆಯವರೆಲ್ಲ ಅದೇ ಟೈಮಿಂಗ್ ನಿದ್ದೆ ಮಾಡೋ ತರ ನೋಡ್ಕೊಳ್ಳಿ. ಸೊ ನಿಮ್ಮ ಆರೋಗ್ಯ ಮುಖ್ಯ, ನಿಮ್ಮ ಮನೆಯವರ ಆರೋಗ್ಯ ಮುಖ್ಯ. ಧನ್ಯವಾದಗಳು ಮ್ಯಾಮ್, ಇಲ್ಲಿ ತನಕ ಇದು ಇಷ್ಟೆಲ್ಲ ಮಾಹಿತಿ ನಮಗೆ ನಮ್ಮ ಕೇಳುಗರಿಗೆ ತಿಳಿಸಿದ್ದಕ್ಕೆ ತುಂಬ ಧನ್ಯವಾದಗಳು ರೇಡಿಯೋ ಆಕ್ಟಿವ್ ಪರವಾಗಿ. ಥ್ಯಾಂಕ್ ಯು ಪದ್ಮ ಅವರೇ. ಕೇಳುಗರೆ ಕೇಳಿದ್ರಲ್ಲ, ಇಲ್ಲಿ ತನಕ ನಮ್ಮ ಜೊತೆ ನ್ಯೂಟ್ರಿಷನಿಸ್ಟ್ ಅರ್ಪಿತಾ ಅವರಿದ್ರು. ನಮಗೆ ಸಾಕಷ್ಟು ವಿಷಯಗಳನ್ನ ನಮ್ಮ ಮೈ ಹೆಲ್ತ್ ಫುಡ್ ನ್ಯೂಟ್ರಿಷನ್ ಆ್ಯಂಡ್ ಫಿಟ್ನೆಸ್ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ರು. ಅದನ್ನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಖಂಡಿತ ಕೇಳುಗರೆ, ಯಾವುದೇ ಒಂದು ಡಯಟ್ ಸಜೆಷನ್ಗಿರಬಹುದು, ಪರ್ಸ್ನಲ್ ಕನ್ಸಲ್ಟೇಷನ್ ಇರಬಹುದು, ನಿಮ್ಮ ವರ್ಕೌಟ್ ಬಗ್ಗೆ ಸೆಷನ್ಸ್ ಇರಬಹುದು, ಹೆಲ್ತ್ ವರ್ಕ್ಶಾಪ್ಸ್ ಇರಬಹುದು, ಅಥವಾ ಸ್ಕೂಲ್ ಆ್ಯಂಡ್ ಕಾರ್ಪೊರೇಟ್ ಆಫೀಸ್ಗಳಲ್ಲಿ ಈ ನ್ಯೂಟ್ರಿಷನಿಸ್ಟ್ ಬಗ್ಗೆ ಯಾವುದಾದ್ರೂ ಮಾಹಿತಿ ಬೇಕಿದ್ದಲ್ಲಿ ನೀವು ಅರ್ಪಿತಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅವರ ವಾಟ್ಸಪ್ ನಂಬರ್ ಈ ರೀತಿ ಇದೆ, 7349720437. ಮತ್ತೊಮ್ಮೆ ಹೇಳ್ತೀನಿ, ಅರ್ಪಿತಾ ಅವರ ದೂರವಾಣಿ ಸಂಖ್ಯೆ ಈ ರೀತಿ ಇದೆ, 7349720437. ಈ ನಂಬರ್ಗೆ ಕರೆ ಮಾಡಿ ನೀವು ಈ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಅವ್ರ ಜೊತೆ ಮಾತಾಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಂದು ಉತ್ತಮ ವಿಷಯದೊಂದಿಗೆ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ನಿರಂತರವಾಗಿ ಕೇಳಿ 90.4 ಕಂಪನಾಂಕಗಳ CR ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ಹಾಗೆ ಈ ಒಂದು ಕಾರ್ಯಕ್ರಮನ ರೇಡಿಯೋದಲ್ಲಿ ಕೇಳಲು ಮಿಸ್ ಆಗಿದ್ದಲ್ಲಿ ನೀವು ನಮ್ಮ ವೆಬ್ಸೈಟ್ www.soundcloud.comಗೆ ಹೋಗಿ ಕೇಳ್ಬೋದು. ಹಾಗೆ ಐ ರೇಡಿಯೋ ವೆಬ್ಸೈಟ್ಗೆ ಹೋಗಿ ಸಹ ಈ ಒಂದು ಕಾರ್ಯಕ್ರಮನ ಕೇಳಬಹುದು ಅಂತ ಹೇಳ್ತಾ ನಿರಂತರವಾಗಿ ಕೇಳಿ ರೇಡಿಯೋ ಆಕ್ಟಿವ್. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಮುಂದಿನ ಕಾರ್ಯಕ್ರಮದೊಂದಿಗೆ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು. ಅಂದಹಾಗೆ ನಿಮಗೆ ಗೊತ್ತಾ, ರೇಡಿಯೋ ಆಕ್ಟಿವ್ ಕೇಳೋದ್ರಿಂದ ಎಷ್ಟೆಲ್ಲ ಪ್ರಯೋಜನ ಇದೆ. ಖಂಡಿತ.
ನಮ್ಮ ಪರಿಸರದ ಬಗ್ಗೆ ಕಾರ್ಯಕ್ರಮ ಇದೆ. ಶಿಕ್ಷಣ, ಆರೋಗ್ಯ, ಅಂದ್ರೆ ಕೇಳ್ತಾ ಕೇಳ್ತಾ ಕಲಿಬಹುದು, ಕಲಿತದ್ದನ್ನ ಪ್ರಯೋಗಿಸಬಹುದು, ಪ್ರಯೋಗಿಸಿ ಪ್ರಯೋಜನ ಹೊಂದಬಹುದು. ರೇಡಿಯೋ ಆಕ್ಟಿವ್ ಇದು ಸಮುದಾಯ ಬಾನುಲಿ. ಹೌದು, ಪರಿವಾರ, ಪರಿಸರ ಅಷ್ಟೇ ಯಾಕೆ, ಇಡೀ ಪ್ರಪಂಚದಲ್ಲಿಯೇ ಐಕ್ಯತೆ, ಭ್ರಾತೃತ್ವ, ಸಹಬಾಳ್ವೆ ಇವುಗಳನ್ನು ಕುರಿತು ವಿಚಾರವಂತ ಕಾರ್ಯಕ್ರಮಗಳ ವಾಹಿನಿ ಅಂದ್ರೆ ರೇಡಿಯೋ ಆಕ್ಟಿವ್. 90.4 ತರಂಗಾಂತರದಲ್ಲಿ ಕೇಳಿ ತಿಳಿಯೋಣ, ತಿಳಿದು ಬೆಳೆಯೋಣ.